ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸು ಪಡ್ಕೊಳ್ತಾ ಇದೆ. ಒಂದು ಕಡೆ ಇಂಡಿ ಒಕ್ಕೂಟ, ಮತ್ತೊಂದು ಕಡೆ ಎನ್ ಡಿ ಎ ಅವರು ಏನು ಗೊಂದಲಕ್ಕೊಳಗಾದಂತೆ ಕಂಡು ಬರ್ತಾ ಇಲ್ಲ. ಯಾವಾಗ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇಬ್ಬರು ಕೂಡ ನಾವು ಎನ್ ಡಿ ಎನಲ್ಲೇ ಉಳಿತೀವಿ ಅಂತಾಯಿತು. ಈಗ ಮುಂದಾಗಬೇಕಾಗಿರ್ತಕ್ಕಂಥ ಪ್ರೊಸೀಜರ್ ಏನೇನಾಗಬೇಕು ಅಂತ ಸಹಜವಾಗಿ ಸಂಸದೀಯ ಮಂಡಳಿ ಸಭೆಯನ್ನು ಕರಿಬೇಕಾಗುತ್ತೆ, ಎನ್ ಡಿ ಎ ಒಕ್ಕೂಟದ ಸಭೆಯನ್ನು ಕರಿಬೇಕಾಗುತ್ತೆ. ಅದರ ಪ್ರಕಾರ ಈಗ ನಾಳೆ ಅವರು ಎನ್ ಡಿ ಎ ಒಕ್ಕೂಟದ ಸಭೆಯನ್ನು ಕರೆದಿದ್ದಾರೆ. ನಾಳೆನೇ ಆಲ್ಮೋಸ್ಟ್ ಎಲ್ಲ ಪಕ್ಷಗಳ ಅಭಿಪ್ರಾಯವನ್ನು ಪಡ್ಕೋತಾರೆ. ಅದಾದ ನಂತರ ಬಿಜೆಪಿ ಸಂಸದೀಯ ಮಂಡಳಿ ಸಭೆ ಶುಕ್ರವಾರ ನಡೆಯುತ್ತೆ. ಶುಕ್ರವಾರದ ಸಂಸದೀಯ ಮಂಡಳಿಯ ಸಭೆಯ ನಂತರ ಪ್ರಧಾನಿ ಅಭ್ಯರ್ಥಿಯನ್ನು ಅಧಿಕೃತವಾಗಿ ಅವರು ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿದ ಮೇಲೆ ರಾಷ್ಟ್ರಪತಿ ಭವನಕ್ಕೆ ಹೋಗಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸ್ತಾರೆ. ಸರ್ಕಾರ ಅವ್ರದೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರೋದ್ರಿಂದ, ಬಹುಮತ ಇರೋದ್ರಿಂದ ಸಹಜವಾಗಿ ಅವ್ರಿಗೆ ಆಹ್ವಾನ ಕೊಡ್ತಾರೆ. ಅವ್ರು ಹೋಗಿ ಪ್ರಮಾಣ ವಚನವನ್ನು ತಗೋತಾರೆ. ಸ್ವಲ್ಪ ಬೇರೆ ಬೇರೆ ಪಕ್ಷಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಮಂತ್ರಿಮಂಡಲದಲ್ಲಿ ಕೊಡಬೇಕಾಗತ್ತೆ. ಯಾಕೆಂದರೆ ಇವ್ರಿಗೆ ಬಹುಮತ ಇಲ್ಲದೆ ಇರೋದ್ರಿಂದ ಈಗ ಟಿ ಡಿ ಪಿಗೆ 3 ಕೊಡೋ ಜಾಗದಲ್ಲಿ 4 ಕೊಡಬೇಕಾಗ್ಬೋದು, ಜೆ ಡಿ ಯುಗೆ 2 ಕೊಡೋ ಜಾಗದಲ್ಲಿ 3 ಕೊಡಬೇಕಾಗಿ ಬರಬಹುದು. ಯಾಕಂದರೆ ಡಿಮಾಂಡ್ ಮಾಡ್ತಾರೆ ಅವರು ಕೊಡಿ ಅಂತನ್ಬಿಟ್ಟು. ಅದನ್ನು ಕೊಡ್ತಾರೆ, ಅದೇನು ದೊಡ್ಡ ವಿಚಾರ ಅಲ್ಲ, ಕೊಡ್ತಾರೆ. ಈಗ ಜೆ ಡಿ ಎಸ್ ಇಂದ ಇಬ್ಬರು ಗೆದ್ದಿರೋದ್ರಿಂದ ಕರ್ನಾಟಕದಿಂದನೂ ಒಬ್ಬರು ಜೆ ಡಿ ಎಸ್ ಅಲ್ಲಿ ಕೊಡಬೇಕಾಗತ್ತೆ. ಚುನಾವಣೆ ಮೊದಲನೇ ಈ ಚರ್ಚೆ ಆಗ್ತಾ ಇತ್ತು. ಹೌದು, ಹಾಗಾಗಿ ಇದೆಲ್ಲವೂ ಕೂಡ ಚರ್ಚೆ ಆಗಿ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಯಾಕೆಂದರೆ ನಾವು ಈ ಥರ ಮೈತ್ರಿ ಸರ್ಕಾರಗಳನ್ನ ನೋಡಿದ್ದೀವಿ ಹಿಂದೆ. UPA 1, UPA 2 ಎರಡೂ ಅವಧಿಗಳು ಕೂಡ ಮೈತ್ರಿ ಸರ್ಕಾರನೇ. ಅವಾಗಲೂ ಏನು ಕಾಂಗ್ರೆಸ್ಗೆ ಸಿಂಗಲ್ ಪಕ್ಷಕ್ಕೆ ಬಹುಮತ ಬಂದಿರಲಿಲ್ಲ. ಸೊ ಅದಾದಮೇಲೆ ಮೋದಿಯವರು ಬಂದ ನಂತರ ಈ 2 ವರ್ಷದಲ್ಲಿ ಒಂದೊಂದು ಪಕ್ಷಕ್ಕೆ ಬಹುಮತ ಬಂದಿದ್ದು. ಸೊ ಹಾಗಾಗಿ ಅದರ ಮುಂದುವರಿದ ಭಾಗ ಅದನ್ನು ಖಂಡಿತವಾಗಿ ಅವರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ಓಕೆ, ದೇಶದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಗೆದ್ರು, ಎಷ್ಟೆಷ್ಟು ಅಂತರದಲ್ಲಿ ಗೆದ್ರು ಅನ್ನುವಂತಹ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಹೈದರಾಬಾದ್ನ ಮಾಹಿತಿಯನ್ನು ನೀವು ಗಮನಿಸ್ತಾ ಇದ್ರಿ. ಅಸಾವುದ್ದೀನ್ OIC MIM ಪಕ್ಷದ ಮುಖ್ಯಸ್ಥರು ಇವರು 6,59,278 ಮತಗಳನ್ನು ಪಡೆದಿದ್ದಾರೆ. ಇವರ ವಿರುದ್ಧ ಮಾಧವಿ ಲತಾ ಅವರನ್ನ ಬಿಜೆಪಿ ಕಣಕ್ಕಿಳಿಸಿತ್ತು. ಇವರು 3,20,481 ಮತವನ್ನು ಪಡೆದಿರುವಂಥದ್ದು. ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಆದಂತಹ ಕ್ಷೇತ್ರ ಇದು. ಇಲ್ಲಿ ಮಾಧವಿ ಲತಾ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಾಗಿತ್ತು. ಬಟ್ ಅಸಾವುದ್ದೀನ್ OIC ಅವರು 3,38,797 ಮತಗಳ ಅಂತರದಿಂದ ಮಾಧವಿ ಲತಾ ಅವರ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ. ಹೈದರಾಬಾದ್ ಹೇಳಿ ಕೇಳಿ ಮುಸ್ಲಿಮರ ಪ್ರಾಬಲ್ಯವಿರುವಂತಹ ಕ್ಷೇತ್ರ ಕೂಡ ಹೌದು. ಇನ್ನು ವಿದಿಶಾ, ಇದು ನೋಡಿ, ಇದು ಬಾರಿ 8,21,408 ಲೀಡು. ಯಾರಿಗೆ? ಶಿವರಾಜ್ ಸಿಂಗ್ ಚೌಹಾಣ್, ಅಂದರೆ ಮಧ್ಯಪ್ರದೇಶದ ಮಾಮು ಅಂತ ಕರೀತಾರನ್ನ ಬಹಳ ಪ್ರೀತಿಯಿಂದ ಮುಖ್ಯಮಂತ್ರಿ ಆಗಿದ್ದಂಥವರು. 11,16,460 ಮತಗಳು ಅವ್ರಿಗೆ ಬಂದರೆ, ಪ್ರತಾಪ್ ಭಾನುಶರ್ಮಾ ಅವರಿಗೆ 2,95,052 ಮತಗಳು. ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಭರ್ಜರಿ ಲೀಡು 8,21,408 ಮತಗಳ ಅಂತರದಿಂದ ಗೆದ್ದಿರೋದು. ಇದೇ ಹೈಯೆಸ್ಟ್ ಲೀಡ್ ಅನ್ಸುತ್ತೆ, ಮೋಸ್ಟ್ಲಿ ಇದೇ ಹೈಯೆಸ್ಟ್ ಲೀಡ್ ಅಂತ. ತಿರುವನಂತಪುರಕ್ಕೆ ಬರೋಣ. ತಿರುವನಂತಪುರ, ಇಲ್ಲಿ ಶಶಿ ತರೂರ್ ಅವರು ಮಾಜಿ ಕೇಂದ್ರ ಸಚಿವರು, ಜೊತೆಗೆ ರಾಜೀವ್ ಚಂದ್ರಶೇಖರ್ ಅವರು ಹಾಲಿ ಸಚಿವರು ಸ್ಪರ್ಧೆ ಮಾಡಿದಂತಹ ಕ್ಷೇತ್ರ. ಇಲ್ಲಿ ಶಶಿ ತರೂರ್ ಅವರು 3,58,155 ಮತಗಳನ್ನು ಪಡೆದ್ರೆ, ರಾಜೀವ್ ಚಂದ್ರಶೇಖರ್ ಅವರು 3,42,078 ಮತಗಳನ್ನು ಪಡೆದಿದ್ದಾರೆ. ಈ ಮೂಲಕ ಶಶಿ ತರೂರ್ ಅವರು ರಾಜೀವ್ ಚಂದ್ರಶೇಖರ್ ವಿರುದ್ಧ 16,000 ಮತಗಳ ಅಂತರದಿಂದ ಗೆಲುವಿನ ನಗೆಯನ್ನು ಬೀರಿರುವಂಥದ್ದು. ಇನ್ನು ಉತ್ತರ ಪ್ರದೇಶದ ಕನ್ನೌಜ್ ಹೋಗೋಣ. ಅಖಿಲೇಶ್ ಯಾದವ್ ಅವರೇ ಸ್ಪರ್ಧೆ ಮಾಡಿದ ಕ್ಷೇತ್ರ. 6,37,390 ಮತಗಳು ಅವ್ರಿಗೆ ಬಂದಿದ್ದರೆ, ಸುಲ್ತಾನ್ ಅವರಿಗೆ 4,66,758. ಗೆಲುವಿನ ಅಂತರ 1,70,632. ಇದು ಕನೌಜ್ ಕ್ಷೇತ್ರ. ಕೊನೇ ಕ್ಷಣದಲ್ಲಿ ಅಖಿಲೇಶ್ ಯಾದವ್ ಅವರು ಕ್ಯಾಂಡಿಡೇಟ್ನ ಬದಲಾಯಿಸಿ ತಾವೇ ಹೋಗಿ ನಿಂತುಬಿಟ್ರು. ಅಲ್ಲೇನೋ ಆತ ಹೆಚ್ಚು ಕಮ್ಮಿ ಮಾಡಿಕೊಂಡು BJPಗೆ ಸಪೋರ್ಟ್ ಮಾಡ್ತಾನೇನೋ ಲೆಕ್ಕಾಚಾರ ಇತ್ತು. ಕೊನೆಗೆ ಆತನನ್ನು ತೆಗೆದು ತಾವೇ ನಿಂತ್ಕೊಂಡ್ರು. ಈಗ ಅವರೇ ಅಲ್ಲಿಂದ ಗೆದ್ದಿದ್ದಾರೆ 1,70,000. ಇನ್ನು ಕೊಯಮತ್ತೂರು ತೀವ್ರ ಕುತೂಹಲ ಕೆರಳಿಸಿದಂತಹ ಕ್ಷೇತ್ರ. ಅಣ್ಣಾಮಲೈ ಸ್ಪರ್ಧೆಯಿಂದ ತೀವ್ರ ಕುತೂಹಲ ಇಲ್ಲಿ ಜಾಸ್ತಿ ಆಗಿತ್ತು. BJPಯಿಂದ ತಮಿಳುನಾಡಿನ ರಾಜ್ಯಾಧ್ಯಕ್ಷರು ಇವರು 2,47,189 ಮತವನ್ನು ಪಡೆದಿದ್ದಾರೆ. ಇಲ್ಲಿ ಜಿ ರಾಜ್ಕುಮಾರ್ ಅನ್ನೋರು ಸ್ಪರ್ಧೆಯನ್ನು ಮಾಡಿದರು. ಅವರು 3,11,374 ಮತವನ್ನು ಪಡೆದಿರುವಂಥದ್ದು. ಗೆಲುವಿನ ಅಂತರ 64,185. ಹೆಣ್ಮಕ್ಕಳು ಅನ್ನುವಂತಹ ದೊಡ್ಡ ಮಟ್ಟದ ರ್ಯಾಲಿಯನ್ನು ಮಾಡಿದರು ಅಣ್ಣಾಮಲೈ ಅವರು. ಈ ಮೂಲಕ ತಮಿಳುನಾಡಿನಲ್ಲಿ BJP ಸ್ಟ್ರಾಂಗ್ ಆಗಲಿಕ್ಕೆ ದೊಡ್ಡ ಮಟ್ಟದ ಪ್ರಯತ್ನವನ್ನು ಪಟ್ಟಿದ್ರು. ಇವತ್ತು ಅವ್ರ ಹುಟ್ಟುಹಬ್ಬ ಕೂಡ. ಇವತ್ತೇನೆ ಅವರಿಗೆ ಈ ರೀತಿಯ ರಿಸಲ್ಟ್ ಬಂದಿರುವಂತಹದ್ದು. ಬಟ್ ಗೆದ್ದು ಸೋತಂತೆ ಕಾಣಿಸ್ತಾ ಇದೆ ಅವರು.
ಹೌದು, ಕಡಿಮೆ ಲೀಡ್ ಅಲ್ವಾ? ಹೌದು.